ಹಲೋ ಗಾಯ್ಸ್, ವೆಲ್ಕಮ್ ಟು ಚಾನಲ್ ಸಿಂಗಲ್ಸ್ ಸೂತ್ರ. ಲಾಸ್ಟ್ ವಿಡಿಯೋದಲ್ಲಿ ಒಬ್ರು ಕಮೆಂಟ್ ಮಾಡಿ ಕೇಳಿದ್ರು, ಬ್ರದರ್ ಹೆಂಗ್ ಒಂದು ಹುಡುಗಿಗೆ ನಮ್ಮ ಮೇಲೆ ತುಂಬ ಮಿಸ್ಸಿಂಗ್ ಫೀಲ್ನ ಬರ್ಸೋದು ಅಂತ. ಯಾಕಂದ್ರೆ ನೀವು ಸಿಂಗಲ್ ಆಗಿರ್ಬೋದು ಇಲ್ಲ ಕಮಿಟೆಡ್ ಆಗಿರ್ಬೋದು, ಯಾರಾದರೂ ನಿಮ್ಮ ಹತ್ರ ಬಂದು ನಾನು ನಿನ್ನ ತುಂಬ ಮಿಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೇಕಾದ್ರೆ ಅವಾಗ ಸಿಗೋ ಒಂದು ಫೀಲು ತುಂಬ ಸ್ಪೆಷಲ್ ಆಗಿರೋದು. ಸೊ ಈ ವಿಡಿಯೋದಲ್ಲಿ ಹೆಂಗೆ ನೀವು ಇಷ್ಟಪಟ್ಟಿರೋರು ನಿಮ್ಮನ್ನ ತುಂಬ ಮಿಸ್ ಮಾಡೋ ಥರ ಮಾಡಿಸೋದು ಅನ್ನೋದಕ್ಕೆ ಕೆಲವೊಂದು ಟಿಪ್ಸ್ನ ಕೊಡ್ತೀನಿ. ಈ ಟಿಪ್ಸ್ನ ಫಾಲೋ ಮಾಡಿದ್ರೆ ಸಾಕು, ಖಂಡಿತವಾಗ್ಲೂ ಅವ್ರು ನಿಮ್ಮನ್ನ ತುಂಬ ಮಿಸ್ ಮಾಡ್ತಾರೆ. ಅದರಲ್ಲಿ ಟಿಪ್ ನಂಬರ್ 1, ಡೋಂಟ್ ಕಮ್ಯುನಿಕೇಟ್ ಎವ್ರಿ ಡೇ. ಸೊ ನೀವು ಒಂದು ಹುಡುಗಿ ಜೊತೆ ಡೈಲಿ ಮಾತಾಡ್ತಿದ್ದೀರಾ ಅಂದರೆ ಅವ್ರಿಗೆ ಯಾವತ್ತೂ ನಿಮ್ಮ ಮೇಲೆ ಮಿಸ್ಸಿಂಗ್ ಫೀಲಿಂಗ್ ಬರಲ್ಲ. ಯಾಕಂದರೆ ನೀವು ಡೈಲಿ ವಾಟ್ಸಪ್ಪಲ್ಲಿ ಇಲ್ಲ ಫೇಸ್ಬುಕ್ಕಲ್ಲಿ ಇಲ್ಲ ವಿಡಿಯೋ ಕಾಲ್ ಮಾಡಿ ಅವ್ರ ಜೊತೆ ಮಾತಾಡ್ತಿದ್ದೀರಾ ಅಂದರೆ ಅವ್ರಿಗೆ ನೀವು 24/7 ಅವೈಲೇಬಲ್ ಆಗಿ ಇದ್ದೀರಾ ಅಂತ ಅರ್ಥ. ಸೊ ಆ ಹುಡುಗಿ ನಿಮ್ಮನ್ನ ಮಿಸ್ ಮಾಡೋ ಚಾನ್ಸಸ್ ಬಂದು ತುಂಬ ಕಡಿಮೆ ಇರುತ್ತೆ. ಸೊ ನೀವು ಡೈಲಿ ಆ ಹುಡುಗಿ ಜೊತೆ ಮಾತಾಡ್ತಿದ್ದೀರಾ ಅಂದರೆ ಒಂದು 2 ಡೇಸು ಇಲ್ಲ 3 ಡೇಸು ಗ್ಯಾಪ್ ತಗೊಳ್ಳಿ, ಏನು ಮಾತಾಡೋಕೆ ಹೋಗಬೇಡಿ. ಸೊ ಅವಾಗ ಅವ್ರು ನಿಮ್ಮನ್ನ ಮಿಸ್ ಮಾಡೋ ಚಾನ್ಸಸ್ ಬಂದು ತುಂಬ ಜಾಸ್ತಿ ಇರುತ್ತೆ. ನಾವು ಟಿಪ್ ನಂಬರ್ 2, ಟೇಕ್ ಥಿಂಗ್ಸ್ ಸ್ಲೋ. ಒಂದು ಸುಂದರವಾದ ಮನೆ ಕಟ್ ಮುಗ್ಸೋಕ್ಕೆ ಒಂದಿಂದಲ್ಲ ಆಗಲ್ಲ. ಸೊ ಅದೇ ಥರನೇ ರಿಲೇಷನ್ಶಿಪ್ಪು, ನಿಮ್ಮ ರಿಲೇಷನ್ಶಿಪ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ಬಿಲ್ಡ್ ಮಾಡಿನೇ ಅದನ್ನು ಸ್ಟ್ರಾಂಗ್ ಮಾಡೋಕ್ಕಾಗತ್ತೆ. ಸೊ ನೀವು ಹಂಗೆ ಸ್ಟೆಪ್ ಬೈ ಸ್ಟೆಪ್ ಆಗಿ ಬಿಲ್ಡ್ ಮಾಡಬೇಕಾದ್ರೆ ಅವ್ರು ನಿಮ್ಮ ಮೆಮೊರೀಸ್ನೆಲ್ಲ ರೀಕಾಲ್ ಮಾಡೋ ಚಾನ್ಸಸ್ ಬಂದು ತುಂಬ ಜಾಸ್ತಿ ಇರುತ್ತೆ. ಅದೇ ಸಮಯ ಅವ್ರು ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಿರ್ತಾರೆ. ಸೊ ಇದೇ ಒಂದು ರೀತಿಯಲ್ಲಿ ಅವ್ರು ನಿಮ್ಮನ್ನ ತುಂಬ ಮಿಸ್ ಕೂಡ ಮಾಡ್ತಾರೆ. ನಾವು ಟಿಪ್ ನಂಬರ್ 3, ಬಿಕಮ್ ಮಿಸ್ಟೀರಿಯಸ್. ಸೊ ಕೆಲವೊಂದು ಟೈಮಲ್ಲಿ ಸ್ವಲ್ಪ ಮಿಸ್ಟೀರಿಯಸ್ ಆಗಿರೋದು ಏನೂ ತಪ್ಪಿಲ್ಲ. ಅಂದರೆ ನಿಮ್ಮ ಬಗ್ಗೆ ಎಲ್ಲ ವಿಷಯಗಳನ್ನು ಅವ್ರಿಗೆ ಹೇಳಕ್ಕೆ ಹೋಗಬೇಡಿ. ಸೊ ನೀವು ಹಿಂಗೆ ಮಾಡಬೇಕಾದ್ರೆ ಅವ್ರಿಗೆ ನಿಮ್ಮ ಬಗ್ಗೆ ಇನ್ನೂ ತಿಳ್ಕೊಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ಫಾರ್ಮ್ ಆಗುತ್ತೆ. ಸೊ ಇದೇ ಒಂದು ರೀತಿಯಲ್ಲಿ ನಿಮ್ಮಿಬ್ಬರ ಬಗ್ಗೆ ಒಂದು ಡಿಸ್ಟೆನ್ಸ್ನ ಕ್ರಿಯೇಟ್ ಮಾಡಿ ಒಂದು ಮಿಸ್ಸಿಂಗ್ ಫೀಲ್ನ ತರಿಸುತ್ತೆ. ನಾವು ಟಿಪ್ ನಂಬರ್ 4, ಸೆಂಡ್ ಪಿಕ್ಚರ್ಸ್ ಆಫ್ಟನ್ಲಿ. ಅಂದರೆ ನೀವು ಚಾಟ್ ಮಾಡಬೇಕಾದ್ರೆ ನಿಮ್ಮ ಪಿಕ್ಚರ್ಸ್ನ ಅವಾಗವಾಗ ಕಳಿಸ್ತಾನೆ ಇರಿ. ಯಾಕಂದರೆ ಯಾವಾಗಾದ್ರೂ ಅವ್ರು ನಿಮ್ಮನ್ನ ಮಿಸ್ ಮಾಡಬೇಕಾದ್ರೆ ನಿಮ್ಮ ಮೆಮರೀಸ್ನೆಲ್ಲ ರೀಕಾಲ್ ಮಾಡ್ತಾರೆ. ಸೊ ಅವಾಗ ಅವ್ರು ನಿಮ್ಮ ಪಿಕ್ಚರ್ಸ್ನ ನೋಡಿದ್ರೆ ಆ ಮಿಸ್ಸಿಂಗ್ ಫೀಲ್ ಬಂದು ಇನ್ನೂ ಜಾಸ್ತಿ ಆಗುತ್ತೆ. ಸೊ ಇದೇ ಒಂದು ರೀತಿಯಲ್ಲಿ ನಿಮ್ಮ ರಿಲೇಷನ್ಶಿಪ್ನ ಇನ್ನೂ ಸ್ಟ್ರಾಂಗ್ ಆಗಿ ಮಾಡಿಸುತ್ತೆ. ನಾವು ಟಿಪ್ ನಂಬರ್ 5, ಲುಕ್ ಯುವರ್ ಬೆಸ್ಟ್. ಯಾವಾಗಲೂ ನೀವೆಲ್ಲ ವಿಷಯದಲ್ಲೂ ಬೆಸ್ಟ್ ಆಗಿರಬೇಕು ಅನ್ನೋದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ಪರ್ಫ್ಯೂಮ್ನ ಯೂಸ್ ಮಾಡ್ತಿದ್ದೀರಾ ಅಂದರೆ ಆ ಪರ್ಫ್ಯೂಮ್ ಸ್ಮೆಲ್ಲು ತುಂಬ ಯುನೀಕ್ ಆಗಿರೋ ಥರ ನೋಡ್ಕೊಳ್ಳಿ. ಸೊ ಅವಾಗ ಆ ಸ್ಮೆಲ್ಲು ಅವ್ರಿಗೆ ನಿಮ್ಮ ಬಗ್ಗೆ ಯೋಚನೆ ಮಾಡಿಸೋ ಥರ ಮಾಡುತ್ತೆ. ಅದೇ ಥರ ನಿಮ್ಮ ಮೇಲೆ ಒಂದು ಮಿಸ್ಸಿಂಗ್ ಫೀಲ್ನ ಕೂಡ ತರಿಸುತ್ತೆ. ನಾವು ಟಿಪ್ ನಂಬರ್ 6, ಸೆಂಡ್ ಸರ್ಪ್ರೈಸಿಂಗ್ ಗಿಫ್ಟ್. ಅವ್ರಿಗೆ ಅವಾಗವಾಗ ಸರ್ಪ್ರೈಸ್ ಆಗಿ ಗಿಫ್ಟ್ನ ಕೊಡ್ತಾನೆ ಇರಿ. ನೀವು ಕೊಡೋ ಗಿಫ್ಟು ತುಂಬ ಸ್ಪೆಷಲ್ ಆಗಿರೋ ಥರ ನೋಡ್ಕೊಳ್ಳಿ. ಯಾಕಂದರೆ ಅವ್ರು ಯಾವಾಗಾದ್ರೂ ನಿಮ್ಮ ಗಿಫ್ಟ್ನ ನೋಡಬೇಕಾದ್ರೆ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ. ಅದೇ ಥರ ನಿಮ್ಮನ್ನ ತುಂಬ ಮಿಸ್ ಕೂಡ ಮಾಡ್ತಾರೆ. ಸೊ ಈ ಮಿಸ್ಸಿಂಗ್ ಫೀಲೇ ನಿಮ್ಮ ರಿಲೇಷನ್ಶಿಪ್ನ ಇನ್ನೂ ಸ್ಟ್ರಾಂಗ್ ಆಗಿ ಮಾಡಿಸೋದು. ದಟ್ಸ್ ಆಲ್ ಗಾಯ್ಸ್. ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಂಬ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಮತ್ತು ಯಾವ ಟಾಪಿಕಲ್ಲಿ ವಿಡಿಯೋ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿ ಯು.